ನಾವು ಹಿಂದೂಸ್ತಾನ್ ಟ್ರೇಡರ್ಸ್ ವತಿಯಿಂದ ನಮ್ಮ ಹರಿಹರದ ಲಾರಿ ಓನರ್ ಅಸೋಸಿಯೇಷನ್ ಅವರು ಮತ್ತೆ ನಮ್ಮ ತುಂಗಭದ್ರಾ ಲಾರಿ ಡ್ರೈವರ್ ಅಸೋಸಿಯೇಷನ್ ಕ್ಲೀನರ್ ಅಸೋಸಿಯೇಷನ್ ಅವರು ಮತ್ತೆ ನಮ್ಮ ಸಹೋದರರಾದ ಗ್ಯಾರೇಜ್ನವರು ಎಲ್ಲರೂ ಸೇರಿ ಎಲ್ಲರೂ ನಮ್ಮನ್ನು ಸಹಾಯ ಮಾಡಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಒಂದು ಉದ್ದೇಶಿಸಿ ಒಂದು ಬಡ ಮಕ್ಕಳರಾದ 7 ಜೋಡಿಗಳನ್ನು ಸಾಮೂಹಿಕ ವಿವಾಹವನ್ನು ಇಟ್ಕೊಂಡಿದ್ದೇವೆ. 25ನೇ ತಾರೀಕು ಈ ತಿಂಗಳ ಭಾಗೀರಥಿ ಕನ್ವೆನ್ಷನ್ ಹಾಲ್ ಅಲ್ಲಿ ಇಟ್ಟುಕೊಂಡಿದ್ದೇವೆ. ಉಚಿತವಾಗಿ ನಡೆಸಿಕೊಡುವುದು ನಮ್ಮ ಉದ್ದೇಶ. ಬಡವರ ಮಕ್ಕಳಿಗೆ ಈ ಮದುವೆಯನ್ನು ಮಾಡಿಕೊಡೋದು ಬಹಳ ಕಷ್ಟ ಬಡವರಿಗೆ. ಆ ಕಾರಣಕ್ಕಾಗಿ ನಾವು ಯೋಚನೆ ಮಾಡಿ ಈ ಒಂದು ಕೆಲಸ ಮಾಡಿಕೊಡೋಣ ಅಂತ ಈ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ನಮ್ಮಿಂದ ಪ್ರೇರಿತ ಆಗಿ ಬೇರೆ ಸಮಾಜದವರು ಎಲ್ಲರೂ ಬಡವರು, ಆಟೋ ಡ್ರೈವರ್ಗಳು ಆಗಲಿ, ಬಸ್ ಡ್ರೈವರ್ಗಳು ಆಗಲಿ, ಬೇರೆ ಕೂಲಿ ಕಾರ್ಮಿಕರಾಗಲಿ ಒಗ್ಗಟ್ಟಾದ್ರೆ ಏನಾದ್ರೂ ಸಾಧಿಸಬಹುದು ಅಂತ ನಮ್ಮ ಒಂದು ತೋರಿಸಿಕೊಡ್ಲಿಕ್ಕೆ ಒಂದು ಈ ಅವಕಾಶವನ್ನು ಕೊಡ್ತಾ ಇದೀವಿ. ನಾವು ಒಂದು ತೋರಿಸ್ತಾ ಇದೀವಿ ಮಾಡಿ ಹೀಗೆ ಮಾಡಿದ್ರೆ ಎಲ್ಲರೂ ಏನು ದೊಡ್ಡದಕ್ಕಿಂತ ದೊಡ್ಡ ಕೆಲಸ ಮಾಡಬಹುದು ಒಗ್ಗಟ್ಟಾದ್ರೆ ಅಂತ. ಇನ್ನೊಂದು ಈ ವಿಷಯದಲ್ಲಿ ಹೇಳೋದೇನಂದ್ರೆ, ಬೇರೆ ಸಮಾಜದಲ್ಲಿ ಸಾಮೂಹಿಕ ವಿವಾಹ ಆದ್ರೆ ಸಹಾಯ ಧನ ಅಂತ ಒಂದು 50,000 ರೂಪಾಯಿ ಅವರಿಗೆ ಒಂದು ಡಿಪಾರ್ಟ್ಮೆಂಟ್ ಇಂದ ಬರುತ್ತೆ. ನಮ್ಮ ಮುಸ್ಲಿಂ ಸಮಾಜದಲ್ಲಿ ಈ ತರ ಸಹಾಯ ಧನ ಬರ್ಬೇಕಂದ್ರೆ ನಮ್ಮ ವಕ್ಫ್ ಬೋರ್ಡ್ ಅಲ್ಲಿ ನಮ್ಮ ಹಿರಿಯರಾದ್ರ ಕಮಿಟಿಯಿಂದ ಅವಕಾಶ ಮಾಡಿಕೊಡ್ಬೇಕಂತ ನಿಮ್ಮಿಂದ ವಿನಂತಿ ಕೇಳಿಕೊಳ್ಳುತ್ತೇನೆ. ಈ ಮಾತನ್ನ ಅವರನ್ನು ಸ್ವಲ್ಪ ಗಮನಕ್ಕೆ ತರಬೇಕು. ನಮ್ಮ ಸಮಾಜದವರು ಬಡ ಮಕ್ಕಳಿಗೆ ಆಗಿ ಈ ಸಹಾಯಧನವನ್ನು ಅದು ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಲಿಕ್ಕೆ ಇಚ್ಛಿಸ್ತೇನೆ. ಒಳ್ಳೆ ಕಾರ್ಯಕ್ಕೆ ಹರಿಯಾಣದಲ್ಲಿ ಮುಸ್ಲಿಂ ಸಂಘಟನೆ ಅಂಜುಮನ್ ಅವರು ಸಹ ನಿಮ್ಮ ಜೊತೆಗೆ ಇದ್ದಾರಾ ಅಥವಾ ಅವ್ರು ನೀವೇ ಮಾಡೋದು? ಈ ಕೆಲಸದಲ್ಲಿ ನಾವು ಏನ್ ಹೇಳಿದಿವಲ್ಲ, ನಾವು ಹಿಂದೂಸ್ತಾನ್ ಟ್ರೇಡರ್ಸ್ ಲಾರಿ ಅಸೋಸಿಯೇಷನ್ ಓನರ್ಗಳು, ಇದು ನಮ್ಮ ಡ್ರೈವರ್ ಅಸೋಸಿಯೇಷನ್, ಕಂಡಕ್ಟರ್ ಅಸೋಸಿಯೇಷನ್, ನಮ್ಮ ಗ್ಯಾರೇಜ್ನವರು, ನಾವು ಸ್ಕ್ರಾಪ್ನವರು, ನಾವೆಲ್ಲ ಸೇರಿ ಈ ಒಂದು ಕಾರ್ಯವನ್ನು ವಹಿಸ್ತಾ ಇದ್ದೀವಿ. ಅವರಿಗೆ ಈ ಕಾರ್ಯವನ್ನು ತಿಳಿಸಿದೀವಿ, ನೀವು ಕೂಡ ಬರಬೇಕು ಅಂತ ಅವರ ಮಾರ್ಗದರ್ಶನದಲ್ಲಿ ನಡೆಸ್ತಾ ಇದ್ದೀವಿ. ಇದರಲ್ಲಿ ನಾವು ಬೇರೆಯವ್ರ ಹತ್ರ ಯಾರ ಹತ್ರನೂ ಇದಕ್ಕೆ ಚಂದ ಅಂತ ಯಾವ್ದು ದುಡ್ಡಿನ ಇದು ಮಾತು ಇಡ್ಲಿಲ್ಲ. ಯಾರ ಹತ್ರನೂ ಒಂದು ನಮ್ಮ ಪೊಲಿಟಿಷಿಯನ್ಸ್ ಹತ್ರ, ಅವ್ರ ಹತ್ರ ದೊಡ್ಡವ್ರ ಹತ್ರ, ಊರಿನ ದೊಡ್ಡವ್ರ ಹತ್ರ ಏನು ದುಡ್ಡು ಕೇಳಲಿಕ್ಕೆ ಹೋಗ್ಲಿಲ್ಲ. ನಾವೇ ಸ್ವತಃ ಎಲ್ಲರೂ ಕೈಯಿಂದ ದುಡ್ಡು ಹಾಕಿ ಈ ಕಾರ್ಯವನ್ನ ನಡೆಸ್ತಾ ಇದ್ದೀವಿ. अस्सलाम वालेकुम रहमतुल्लाहि बरकातुहू। आप तमाम को इस बात की इत्ला ज़रूरी है और ये बात मालूम है, आने वाले जो 25 तारीख को बरोज़ इतवार हमारे हरियर के जो भागीरथी शादी महल है, वहाँ पर जो है हमारे तमाम जिम्मेदारों की तरफ से एक इज्तिमाई शादियों का प्रोग्राम रखा गया है। अब उसके अंदर हिस्सा लेने वाले और उसमें वक्त लगाने वाले और माल लगाने वाले क्या हैं अगर बोले तो हिंदुस्तान ट्रेडर्स ओनर सैयद अबू तुराब भैया, और उसके साथ साथ हमारे हरियर तालुक लारी ओनर प्रेसिडेंट मोहम्मद रफीक जापान साहब, वो भी मिस्त्री वो भी हैं। उसके साथ साथ हमारे तुंगाभद्रा लारी ड्राइवर एसोसिएशन प्रेसिडेंट सैयद यूसुफ भैया और वाइस प्रेसिडेंट जो है फयाज अहमद भैया और सेक्रेटरी जकाउल्ला भैया, और उसके साथ साथ सोशल वर्कर तनवीर खान है। आप सब जानते हैं इसके साथ साथ जो हमारे मैकेनिक्स गैरेज वाले हैं और ड्राइवर्स हैं, बहुत सारे इन्होंने जो है किसी के पास ताउन नहीं लिया, चंदा नहीं लिया, कोई राजकीय वाले किसी पॉलिटिशियन के पास चंदा नहीं लिया। उन्होंने अपने तरफ से कोशिश कर अपने तरफ से एक बहुत बड़ा कदम उठाया है। इस काम को इंशाल्लाह आने वाले इतवार के दिन इंशाल्लाह इस काम को पूरा किया जाएगा। अस्सलाम वालेकुम रहमतुल्लाहि वबरकातुहू। ಇವತ್ತು ನಾವು ಈ ಸುದ್ದಿಗೋಷ್ಠಿ ಕರೆಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಾವೊಂದು ಈ ಬಡ ಮಕ್ಕಳ ಸಾಮೂಹಿಕ ವಿವಾಹವನ್ನು ದಿನಾಂಕ 25/8/2024 ಭಾನುವಾರದಂದು ಹಮ್ಮಿಕೊಂಡಿದ್ದೀವಿ. ಈ ವಿವಾಹ ಹಮ್ಮಿಕೊಳ್ಳಲು ಕಾರಣ ಏನಪ್ಪಾ ಅಂತೇಳಿ, ನಾವು ಬಹಳ ಕಡೆ ಸುತ್ತ ನೋಡಿ ಬಡ ಮಕ್ಕಳು ತಮ್ಮ ಹೆಣ್ಣು ಮಕ್ಕಳಿದ್ದು ಅವರಿಗೆ ಮದುವೆ ಮಾಡೋ ಒಂದು ಶಕ್ತಿ ಇಲ್ಲದೇ ಇರೋ ಕಾರಣ ಮನೆಯಲ್ಲಿ ಕೂರಿಸ್ಕೊಂಡಿದ್ರು. ಅಂತ ಒಂದು ಗುರುತಿಸಿ ನಾವು ಇವತ್ತಂಥ ಮಕ್ಕಳಿಗೆ ನಾವು ಮದುವೆ ಮಾಡಕ್ಕೆ ಹೊರಟಿದ್ದೀವಿ. ಇದು ಇನ್ನೊಂದು ಉದ್ದೇಶ ಇದ್ರೆ ಏನಪ್ಪ ಅಂತ ಹೇಳಿದ್ರೆ, ಈ ನಾವು ಕಾರ್ಯಕ್ರಮ ಮಾಡ್ತಿರೋದು ಇದನ್ನು ನೋಡಿ ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಅವರೆಲ್ಲ ಬಡ ಮಕ್ಕಳ ಇಂಥ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡ್ತಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮಗೆ ಭಾಗಿಯಾಗಿ ಬರ್ತಿರೋ ಅಂಥವ್ರು ನಮ್ಮ ಗಣ್ಯ ರಾಜಕಾರಣಿಗಳಾದ ಎಸ್ ಮಲ್ಲಿಕಾರ್ಜುನ್ ಸಾಹೇಬರು, ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ರವರು,
ಮತ್ತು ನಮ್ಮ ಬಿ ಪಿ ಹರೀಶ್ ಸಾಹೇಬರು ಮತ್ತು ಮಾಜಿ MLAಗಳಾದ SS ಶಿವಶಂಕರ್, S ರಾಮಪ್ಪ ಮುಖಂಡರು, ಕಾಂಗ್ರೆಸ್ ಮುಖಂಡರು, BJP ಮುಖಂಡರು ಎಲ್ಲರೂ ಕೂಡ ಆಗಮಿಸ್ತಿದ್ದಾರೆ. ಇವ್ರಿಗೂ ಕೂಡ ನಾವು ಈ ಒಂದು ಶುಭ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೀವಿ. ಮತ್ತೇನಪ್ಪ ಅಂತ ಹೇಳಿದ್ರೆ ಎಲ್ಲ ಇದು ಪ್ರೇರಣೆ ಆಗಬೇಕು. ಎಲ್ಲ ಬಡ ಮಕ್ಕಳಿಗೂ, ಎಲ್ಲ ಬಡ ತಂದೆಗಳಿಗೂ ಒಂದು ಸಹಾಯ ಆದಂಗೆ ಎಲ್ಲರಿಗೂ ಪ್ರೇರಣೆ ಆಗಬೇಕು. ಈ ಉದ್ದೇಶ ಇದರಿಂದ ಎಲ್ಲ ಸಂಘ ಸಂಸ್ಥೆಗಳು ಮುಂದೆ ಇದನ್ನ ಒಂದು ಇಂಥ ಕಾರ್ಯಕ್ರಮ ನೆರವೇರಿಸ್ಕೊಳ್ಳಿ ಅಂತ ನಿಮ್ಮ ಮಾಧ್ಯಮದ ಮೂಲಕ ನಾನು ಎಲ್ಲರಲ್ಲೂ ಬೇಡ್ಕೊಳ್ತೀನಿ. ಇದು ವಕ್ಫ್ ಬೋರ್ಡ್ ಸಮಾಜದವರಾಗ ವಕ್ಫ್ ಬೋರ್ಡಿಂದ ಬರೋ ಅಂಥ ಅನುದಾನಗಳು ಬಡ ಮಕ್ಕಳಿಗೆ ಮದುವೆಗೆ ಕೊಡಬೇಕು. ಕೊಟ್ಟಂತ ಒಂದು ಸಹಕಾರ ಆಗಲಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಾವಿದ್ದ ಪ್ರಥಮ ಬಾರಿಗೆ ಮತ್ತೆ ನೀವು ಈ ಕಾರ್ಯಕ್ರಮಕ್ಕೆ KPPC ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಯುತ ಬಸವರಾಜ್ ಎಂರವರು ಆಗಮಿಸ್ತಿದ್ದಾರೆ. ಅವರು ಕೂಡ ನಾವು ಸ್ವಾಗತವನ್ನು ಬಯಸ್ತೀವಿ. ಇದು ಎಲ್ಲ ಸರ್ಕಾರದ ರಾಜಕಾರಣಿಗಳು ಎಲ್ಲ ಇಂಥ ಒಂದು ಕಾರ್ಯಕ್ರಮಗಳು ಮುಂದೆ ಬಡವರಿಗೆ ನೆರವಾಗುವಂಥ ಕಾರ್ಯಕ್ರಮಗಳು ನೆರವೇರಿಸ್ಕೊಳ್ಳಿ ಅಂತ ಈ ಸುದ್ದಿಗೋಷ್ಠಿ ಉದ್ದೇಶದಿಂದ ಕರೆದಿದ್ದೀವಿ. ಧನ್ಯವಾದಗಳು. बिस्मिल्लाहिर्रहमानिर्रहीम। मैं ये बोलना चाहता हूँ कि जो भी कर रही बहुत सही कर रही। इसमें सबसे ज्यादा क्या है कह तो हमारे गैरेज वाले, वर्कशॉप वाले, ड्राइवर सब मिल के काम कर रहे हैं। उनसे मैं गुजारिश करता हूँ कि इतवार रोज ये मिलजुल के पूरा सब मिल के आयुष वालों की मेहमान नवाजी कर को, आयुष वालों को इज्जत दे को, एक कार्यक्रम कर को ये कर डाले को, तो उनको तहे दिल से मैं सब लोगों का हरियार में जितने भी हैं, जितने भी ये काम में साथ ली, उनका मैं तहे दिल से शुक्रिया अदा करना चाहता हूँ। अस्सलाम वालेकुम व रहमतुल्लाहि व बरकातुहू। ದಿನಾಂಕ 25/8/2024 ಭಾನುವಾರದಂದು ನಡೆಯಲಿರುವ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ನಮ್ಮ ಹರಿಹರ ತಾಲೂಕಿನ ಸರ್ವ ಜನಾಂಗದ ಸರ್ವ ಸದಸ್ಯರು ಹಾಗೂ ಮುಖಂಡರುಗಳು ಹಾಗೂ ನಾಗರಿಕರು ಎಲ್ಲ ಆಗಮಿಸಿ ಈ 7 ಜೋಡಿ ವಧುವರರಿಗೆ ಆಶೀರ್ವಾದಿಸಬೇಕಾಗಿ ತಮ್ಮಲ್ಲೆಲ್ಲ ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತೇನೆ. ಹಿಂದೂಸ್ತಾನ್ ಥಿಯೇಟರ್ಸ್ ಕಮಿಟಿ ಇಸ್ಕ್ರಾಪ್ ಅವರಿಂದ ನಾವು ಎಲ್ಲರೂ ಸೇರ್ಕಂಡು ಒಂದು ಸಂಘಟನೆ ಮಾಡ್ಕಂಡು ನಾವು ಒಂದು ಬಡವರು ಮಕ್ಕಳಿಗೆ ನಾವು ಇದೊಂದು ಕಾರ್ಯಕ್ರಮ ಇಟ್ಕೊಂಡಿವು. ಇವತ್ತಿನ ದಿವಸ ಯಾಕಪ್ಪ ಏನಪ್ಪ ಅಂತ ಹೇಳಿದರೆ, ನಾವು ಊರು ತುಂಬ ಅಡ್ಡಾಡಿ ನೋಡಿದರೆ ಬಡತನ ಭಾಳ ಇದೆ. ಒಬ್ಬೊಬ್ಬರು ಮನೆಯಲ್ಲೇ 2-3 ಜನ ಮಕ್ಕಳದಾರ. ಅದ್ರ ಕಡೆಯಿಂದ ನಾವು ಒಂದು ಎಲ್ಲದೂ ಕೂಡ ಯೋಚನೆ ಮಾಡಿ ನಾವು ಒಂದು ಸಂಘಟನೆಯಿಂದ ದುಡ್ಡು ಜಮಾ ಮಾಡಿ ನಾವೆಲ್ಲ ಓನರ್ಸ್ಗಳು ಜಮಾ ಮಾಡಿ ಆ ದುಡ್ಡನಿಂದ ನಾವು ಆಮೇಲೆ ನಮ್ಮ ಕಮಿಟಿ ತುಂಗಭದ್ರಾ ನಮಗೆ ಹಿಂದೂಸ್ತಾನ್ ಥಿಯೇಟರ್ಸ್ ಕಮಿಟಿದಿಂದ ಅವ್ರದ್ದು ಹೆಸರಿಕ್ಕಿ ಸೌಕಾರ್ಗಳು, ಡ್ರೈವರ್ಗಳು, ಓನರ್ಗಳು ಎಲ್ಲಿ ಐತಲ್ಲ ನಾವು ಸಂಘ ಎಲ್ಲಿ ಐತಲ್ಲ ಪಟ್ಟಿ ಉಸಿಲಿ ಮಾಡಲಿಲ್ದಂಗೆ ನಾವು ಇದು ಕಾರ್ಯಕ್ರಮ ಐತಲ್ಲ ನಮ್ಮ ಹಣವನ್ನು ಜಮಾ ಮಾಡಿ ನಾವು ಐತಲ್ಲ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ. ಆದರೆ ಏನಪ್ಪ ಅಂತೇಳಿದರೆ ನಾವು ಅವರಿಗೆ ಕೊಡ್ತಾ ಇರೋದು ಸಾಮಾನು ಏನೇನಂತ ಹೇಳಿದರೆ 4 ಗ್ರಾಮ್ ಬಂಗಾರ, ಆಮೇಲೆ ಒಂದು ಬೆಡ್, ಆಮೇಲೆ ಒಂದು ಮಂಚ, ಆಮೇಲೆ ಒಂದು ರಾಜಾರಾಣಿ ಬೀರು, ಆಮೇಲೆ ಅವ್ರಿಗೆ ಜೀವನ ಮಾಡ್ಕೊಂಡು ತಿನ್ನೋಕ್ಕೆ ಒಂದು ಐತಲ್ಲ ಪೂರ 1/4 kg ಪಾತ್ರೆ ಹಿಡ್ದು ಅವ್ರಿಗೆ 10 kg ಪಾತ್ರೆಯಿಂದ ಕೂಡ ಅವ್ರಿಗೆ ಏನೇನು ಸಾಮಾನು ಬೇಕು ಅವ್ರು ಒಂದು ಏನಾರ ಅವರು ಬೇರೆ ಇದರಿಂದ ಬಾಳೆ ಮಾಡ್ಕೊಂಡು ತಿನ್ನಾಕ ಅವ್ರಿಗೆ ಪೂರ ವ್ಯವಸ್ಥೆ ನಾವು ಮಿಕ್ಸರಿಂದ ಹಿಡ್ದು ಕುಕ್ಕರಿಂದ ಹಿಡ್ದು ಎಲ್ಲ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಆಮೇಲೆ ಅವ್ರಿಗೆ ಕಾಲಿಂದು ಚೈನ್ ಕೂಡ ನಾವು ಐತಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಅವ್ರಿಗೆ ಯಾವುದು ತೊಂದರೆ ಬಂದಿಲ್ದಂಗೆ ನಮ್ಮ ಪ್ರಾಣದಾಗ ಏನೈತಿ ಓದೋದು ಅದ್ರ ಬಗ್ಗೆ ಅದರದ್ದು ಪೂರ ಶಟ್ಟೆ ಕೂಡ ಇರ್ತಲ್ಲ ಅವ್ರಿಗೆ ಖರೀದಿ ಮಾಡಿದ್ದೀವಿ. ಆಮೇಲೆ ಬೆಡ್ ಶರ್ಟು ಕೂಡ ಅವ್ರಿಗೆ ಖರೀದಿ ಮಾಡಿದ್ದೀವಿ. ಆಮೇಲೆ ಮತ್ತು ಈ ಮದುಮಗನಿಗೆ 2 ಜೊತೆ ಬಟ್ಟೆ, ಆಮೇಲೆ ಅವ್ರಿಗೆ ಒಂದೊಂದು ವಾಚ್, ಆಮೇಲೆ ಒಂದು ಉಂಗುರ, ಆಮೇಲೆ ಅವ್ರಿಗೆ ಐತಲ್ಲ ಯಾವುದು ತೊಂದರೆ ಬಂದಿಲ್ದಂಗೆ ಅವ್ರಿಗೆ ಕೆಲವು ಅವ್ರದ್ದು ಶರ್ಟ್ಗಳು ಅವ್ರಿಗೆ ಮತ್ತು ಅದ್ರ ಬಿಟ್ಟು ಏನು ನಡೀತಾ ಇದೆ ಅವ್ರಿಗೆ ಏನು ಜರೂರತ್ತಿದೆ ಅದಕ್ಕೂ ಕೂಡ ನಾವು ಐತಲ್ಲ ಅದು ಶರ್ಟ್ ಮಾಡಿ ಅವ್ರಿಗೆ ಐತಲ್ಲ ಪೂರ ರೆಡಿ ಮಾಡಿಬಿಟ್ಟಿದ್ದೀವಿ. ನಾವು ಭಾನುವಾರ ದಿವಸ ನಮ್ಮ ಕಾರ್ಯಕ್ರಮ 12:30 ಗಂಟೆಗೆ ಮದುವೆ ಅನ್ನೋದು ನಡೀತಾ ಇದೆ. ದಯವಿಟ್ಟು ಊರಿಂದು ಜನ ಪೂರ ಬಂದು ಆಶೀರ್ವಾದ ಕೊಡ್ಬೇಕನ್ನೋದು ನನಗೆ ಆಸೆ.
ಪೂರ. ಆಮೇಲೆ ಅದಕ್ಕಿಂತ ಎಲ್ಲರೂ ಹೇಳ್ಬೇಕಂತ ಹೇಳಿದರೆ ನಮ್ಮ ಗ್ಯಾರೇಜ್ನವರು, ನಮ್ಮ ಲಾರಿ ಚಾಲಕರು, ಆಮೇಲೆ ನಮ್ಮ ಲಾರಿ ಅಸೋಸಿಯೇಷನ್ ಓನರ್ಸ್ಗಳು, ಆಮೇಲೆ ನಮ್ಮ ಸ್ಕ್ರಾಪ್ನರು ಸಾಹುಕಾರಗಳು ಅವರೆಲ್ಲರೂ ಸೇರ್ಕಂಡು ಇದು ಎಲ್ಲರೂ ಐತಲ್ಲ ದಯವಿಟ್ಟು ಇದು ಯಾವುದೂ ತೊಂದರೆ ಇಲ್ದಂಗೆ ಊರಿನ ಸಮಸ್ಯೆ, ಬಡವ್ರ ಮಕ್ಕಳ ಸಮಸ್ಯೆ ಇದು ನಡೆಸ್ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ. ಆಮೇಲೆ ಇದೆಲ್ಲ ಇಷ್ಟೇ ಜನ ಅವರು ಎಲ್ಲರೂ ಲಾರಿ ಸಾಹುಕಾರಗಳು, ಆಮೇಲೆ ನಮ್ಮ ಡ್ರೈವರ್ಗಳು, ಆಮೇಲೆ ನಮ್ಮ ಸ್ಕ್ರಾಪ್ ಸಾಹುಕಾರಗಳು ಅವರೆಲ್ಲರೂ ಸೇರ್ಕೊಂಡು ಇದು ಐತಲ್ಲ ಕಾರ್ಯಕ್ರಮ ಎಲ್ಲ ಐತಲ್ಲ ಅವರೇ ದುಡ್ಡು ಕೊಟ್ಟು ನಡೆಸ್ಕೊಟ್ಟು ಆಮೇಲೆ ಗ್ಯಾರೇಜ್ನವರು ಎಲ್ಲರೂ ಕೊಟ್ಟು ಮಾಡಿದಾರ. ಇದಕ್ಕೈತಲ್ಲ ಅವಕಾಶ ಮಾಡಿಕೊಡ್ಬೇಕನ್ನೋದು ನಾನು ಕೇಳ್ಕೊಂತ ಅದನ್ನು. ನಮಸ್ಕಾರ. ಅದಾರ ಕೆಲವು ಐತಲ್ಲ, ಒಂದು 3 ಹರಿಹರಿಂದ ಇದೆ, ಒಂದು 2 ರಾಡಂದ್ರ ಸೈಡಿಂದ ಇದೆ, ಒಂದು ಬೆಳಗಾಂ ಸೈಡ್ ಒಂದಿದೆ, ಆಮೇಲೆ ಇನ್ನೊಂದು ಮೇಲಂದೂರು ಸೈಡ್ ಒಂದಿದೆ. 7 ಆಗಿದೆ. ನಾವು ಭಾಳ ಪ್ರಯತ್ನ ಮಾಡಿದ್ದೆವು 12 ಮಾಡ್ಬೇಕಂತೇಳಿ. ಅವ್ರು ಐತಲ್ಲ ಟೈಮ್ ಮುಗ್ದ ಮೇಲೆ ಬಂದರು. ಅದಕ್ಕೈತಲ್ಲ ಎಲ್ಲ ನಾವು ಅಲೌನ್ಸ್ ಮಾಡಿಬಿಟ್ಟಿದ್ರು, ತಗೊಳಕ್ಕಾಗಿಲ್ಲ, ಮಾಡೋಕ್ಕಾಗಿಲ್ಲ. ಮುಂದೆ ಐತಲ್ಲ ನಮಗೆ ದೇವ್ರು ಇದೇ ಥರ ಇಟ್ಟಿದ್ರೆ, ಇದೇ ಥರ ಪ್ರೀತಿ ವಿಶ್ವಾಸ ನಮ್ಮ ಲಾರಿ ಓನರು, ನಮ್ಮ ಡ್ರೈವರ್ಸ್ಗಳು, ಆಮೇಲೆ ನಮ್ಮ ಸ್ಕ್ರಾಪ್ನವರು ಇದೇ ಥರ ಪ್ರೀತಿ ವಿಶ್ವಾಸ ಇದ್ದರೆ ನಾವು ಐತಲ್ಲ ಇವಾಗ 7 ಮಾಡಿದ್ದೀವಿ, ಮುಂದಿನ ವರ್ಷ ಐತಲ್ಲ 14 ಮಾಡ್ಬೇಕನ್ನೋದು ನಮ್ಮದು ಗುರಿ ಅನ್ನೋದು ಐತಿ. ನೋಡೋಣ, ಆ ದೇವ್ರ ಮೆಚ್ಚಬೇಕು.